ರೋಸ್ ಕೊಟ್ಟು ಏನೋ ಹೇಳ್ತಾರಂತೆ, ಪ್ರಪೋಸ್ ಮಾಡ್ತಾರಂತೆ ಮನೆಗೆ. ಇಷ್ಟೊಂದು ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಮಿಸ್ ಯು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ. ಯಾರ್ಯಾರು ನನ್ನ ಫ್ರೆಂಡ್ಸ್ ಆಗಿದ್ರಿ, ಈಗ ಯಾರ್ಯಾರು ದೂರ ಆಗಿದ್ದೀರಾ, ಯಾರ್ಯಾರು ದೂರ ಇದ್ದೀರಾ, ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ಭೂಮಿಕಾ ಏನೋ ತರ್ತೀನಿ ಅಂತ ಓದ್ಲು, ನಾನು ಬರ್ತೀನಿ ಅಂದೆ. ಇಲ್ಲ ಯಾರೋ ಬರ್ತಾವ್ರೆ, ಹೋಗಿ ಬರ್ತೀನಿ ಅಂತ ಓದ್ಲು. ಕಳ್ಳಿ ಸುಳ್ಳು ಹೇಳ್ಬಿಟ್ಟು ಹೋಗೋಳೆ. ಫ್ರೆಂಡ್ಶಿಪ್ ಡೇಗೆ ರಿಲೇಟೆಡ್ ಏನೋ ತರಕ್ಕೆ ಹೋಗೋಳೆ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ, ತರಲಿಲ್ಲ ಅಂದರೆ ನಂಗೆ ಶೇವ್ ಫೋಟೋ ಆಗುತ್ತೆ ಅಂತಂದರೆ ಖುಷಿ ಆಗುತ್ತೆ. ಅಲ್ಲೆಲ್ಲ ಸರಿ ಓಕೆ. ಪಿ ಜಿಲಿ ಒಂದು ಅಕ್ಕಂದು ರೂಮ್ದು ಲಾಕ್ ಆಗಿಬಿಟ್ಟೈತೆ. ಅವಕ್ಕ ನನ್ನ ಕರೋದು, ನನಗೂ ಬಿಚ್ಚಕ್ಕೆ ಬರ್ತಾಯಿಲ್ಲ. ತರಕ್ಕೆ ಹೋಯ್ತಾಳೆ ಅಂತ ಸೆಲ್ಫ್ ಲವ್ಗೋಸ್ಕರ ಎಣ್ಣೆ ಹಚ್ಕೊಂಡು ಇವತ್ತು ಕರ್ಕೊಂತೀನಿ. ಮುಚ್ಚೆ ಫ್ಲಾಶ್ ಹಾಕಿದ್ದೀನಿ, ಓಪನ್ ಮಾಡು, ಟ್ರೈ ಮಾಡು. ನೀನು ಆಗ್ತಾ ಇಲ್ಲ, ನಾನು ಟ್ರೈ ಮಾಡಿದೆ. ಸ್ಟ್ರಾಂಗೆಸ್ಟ್ ಭೂಮಿಕಾ ಅಂತ ಕರೆದಿದ್ದೀನಿ ಗೈಸ್. ಯಾರ್ದಿದು? ಅವಕ್ಕೊಂದು ಪಾಪ ಕರೆದ್ರು, ನನ್ನ ಕರ್ಕೊಂಬಂದ್ರಿ ಅಂತ ಕಳಿಸ್ದೆ ಅಂಕಲ್ನ. ಎಲ್ಲಿ ಬರಲೇ ಇಲ್ಲ. ಅಲ್ಲಿ ಅವಕ್ಕ ಮನೆ ಬಂತಾ ಗಾಯ್ಸ್. ಭೂಮಿಕಾ ತೆಗೆದ್ಲು, ಬಟ್ ಕಿತ್ತೆ ಹಾಕ್ಬಿಟ್ಲು. ಮುಟ್ಕೊಂಡಿತ್ತು ಅನ್ಸುತ್ತೆ, ಅದಕ್ಕೆ ಹೆಂಗೋ ಒಟ್ಟಿನಲ್ಲಿ ತೆಗ್ದಿದ್ದೀನಿ. ಅಕ್ಕ ಬಂದಾಗ ಇದೇನು ಕಿಮ್ಮತ್ತೆ. ಒಂದು ಒಳಗಿಟ್ಟವ್ರೆ. ಯಪ್ಪ, ಒಳಗೆ ನೋಡಬಾರ್ದು. ಸಾರಿ ಗೈಸ್. ಸರ್ ಆಗಲಿ ಹೇಳಿ. ಮೇಲ್ ಕರ್ಕೊಂಡೋಗಿ ರೋಸ್ ಕೊಟ್ಟು ಏನೋ ಹೇಳ್ತಾಳಂತೆ, ಪ್ರಪೋಸ್ ಮಾಡ್ತಾಳಂತೆ ಬನ್ನಿ ಗೈಸ್. ಹಿಂಗೇನೋ ರಿಯಾಕ್ಷನ್ ಕೊಡ್ತಾಳು ಕಳ್ಳಿ. ಇಲ್ಲ ಗೈಸ್, ಏನು ಇಲ್ಲ ನೋಡೋಣ ಬನ್ನಿ ಗೈಸ್. ಓಕೆನಾ? ಹಾಂ ಜಡೆ ತೋರಿಸ್ತಾಳೆ ಗೈಸ್. ಏನು ಗೊತ್ತಾ ವಿಷಯ, ಇದನ್ನು ನಾನೀಗಂತ ತಂದಿದ್ದೆ. ಅವಳು ಫ್ರೆಂಡ್ಶಿಪ್ ಡೇದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಲು, ಅದಕ್ಕಂತ ಕೊಡ್ತಿದ್ದೀನಿ ಅಷ್ಟೇ ಗೈಸ್. ಹೌದು, ಹಂಗಾದ್ರೆ ನಾನು ವ್ಲಾಗೇ ಮಾಡೋದು ಬಿಡು, ಬೇಡ ನನಗೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವಳಿಗೋಸ್ಕರನೇ ಗೊತ್ತಾಗ್ಬಿಟ್ಲು. ಹಾಂ ನೋಡಲಿ, ಇಟ್ಸ್ ಓಕೆ ಥ್ಯಾಂಕ್ ಯು ಚಿನ್ನ. ಒಂದೆರಡು ಲೈನ್ಸು ಚಾಟ್ ಜಿಪಿಟಿಗೆ ಮನಸ್ಸಿಂದ ಬಂದಿರೋ ಲೈನ್ಸ್ ಅಲ್ಲ. ಅದು ನನ್ನ ಮನಸ್ಸಿಂದ ಬಂದಿರೋ ಥರನೇ ಹಾಕು ಅಂತಂದು ಹಾಕಿದ್ದೆ ಚಾಟ್ ಜಿಪಿಟಿಗೆ, ಅದು ಹಂಗೆ ಹಾಕ್ಕೊಟ್ಟೆ. ಓ, ಅವಳ ಮನಸ್ಸು ಚಾಟ್ ಜಿಪಿಟಿಗೆ ಹಿಂಗೆ ಕೊಟ್ಟೋಳೆ ಗೈಸ್. ತಗೋ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾವಾಗಲೂ ಖುಷಿಯಾಗಿರು, ನನ್ನ ಜೊತೆ ಹಿಂಗೆ ಇರು. ಜಾಸ್ತಿ ಸಾಧಿಸೋಣ ಜೀವನದಲ್ಲಿ, ನೀನು ನನ್ನ ಜೊತೆನೇ ಇರು, ಇಬ್ಬರ ಜೊತೆಗೆ ಸಾಧಿಸೋಣ ಖುಷಿಯಾಗಿ. ಹಿಂಗೆ ಪ್ರತಿ ವರ್ಷವೂ ಫ್ರೆಂಡ್ಶಿಪ್ ಡೇ ಇನ್ನೂ ಚೆನ್ನಾಗಿ ಜಾಸ್ತಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನಾನು ಕೇಕ್ ತರ್ತಾಳೆ ಅನ್ಕೊಂಡಿದ್ದೆ, ರೋಸ್ ನೋಡಿ ಗೈಸ್, ಇಷ್ಟು ಬೆಲೆ ಇಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಬಂಗಾರಮ್ಮ. ಒಂದು ನಿಮಿಷ ಕೊಡಿಲಿ. ಹೆಂಗೆ ಹಿಡ್ಕೊಳ್ಳೋದು? ಹಿಂಗೇನಾ? ಹಿಂಗೆ ಹಿಡ್ಕೊ ನನ್ನ ಫೋನ್ನ. ಅಯ್ಯೋ, ಅವರೆಲ್ಲ ಬಂದ್ಬಿಟ್ರು. ಕಣ್ಮುಚ್ಕೊ, ನನ್ನ ಫೋನ್ ನಿಮ್ಮ ಜೇಬಲ್ಲಿ. ಒಂದು ನಿಮಿಷ ಗೈಸ್, ಮತ್ತೆ ಬಂದೆ. ಏನು ಗೊತ್ತಾ, ಅದು ಒಂದು ಹುಡುಗಿ ಓಡಾಡ್ತಿತ್ತು, ಅದಕ್ಕೆ ಈ ಕಡೆಗೆ ಬರೋಕ್ಕೆ ಇದೆ. ಕೈ ಹಿಂಗನ್ನು ಉಲ್ಟಾ ಈಗ. ಹಾಂ, ಒಂದೇ ಕೈಯಲ್ಲಿ ಕಟ್ಟಕ್ಕಾಗಲ್ಲ, ತಡೀರಿ. ಕಟ್ಬಿಟ್ಟು ಸಿಕ್ತಿ. ಈ ಹೂವು ಅಡ್ಡ ಬಂದೈತೆ. ಹೂವು ಎತ್ತೆ ಗೈಸ್. ಸ್ಕೂಲಲ್ಲಿ ಈ ಥರದೊಂದು ಬುಕ್ಕೆ ಮಾಡಿಕ್ಕಿದ್ದೆ. ಅವಳಿಗೆ ಫೇವ್ರೇಟ್ ಕಲರ್ ಬ್ಲೂ, ಅದಕ್ಕೆ ಬ್ಲೂ ತಂದಿದ್ದೀನಿ. ಅದು ಬ್ಯಾಂಡ್ ಇತ್ತು, ಅದೊಂದು ಥರ ಅಂದ್ಕೊಂಡೆ, ಆದರೆ ಇದೊಂಥರ ಚೆನ್ನಾಗಿತ್ತು ಫ್ರೆಂಡ್ ಅಂತ ಚೆನ್ನಾಗಿ, ಅದಕ್ಕೆ ಇದೆ. ಥ್ಯಾಂಕ್ ಯು. ನನ್ನ ಕೈ ಒಂಚೂರು ನಡುಕ್ತಿದ್ದೆ, ಅಡ್ಜಸ್ಟ್ ಮಾಡ್ಕೊಡ್ರಿ. ಇನ್ನೇನಾದ್ರೂ ಹುಡುಗಿರ್ ತಾಳಿ ಕಟ್ಟೋದಾಗೆ ನಾನೆಲ್ಲ ಬಿದ್ದೋಗ್ತಿದ್ದೆ. ಏನೋ ಒಂಚೂರು ಕಟ್ಟಿದ್ದೀನಿ ಗೈಸ್. ಎಫ್ ಕಾಣ್ತಿದ್ದೆ. ಥ್ಯಾಂಕ್ ಯು.
ಥ್ಯಾಂಕ್ ಯು. ನಾನೇನು ತಂದಿಲ್ಲ ಗೈಸ್. ಇಟ್ಸ್ ಓಕೆ. ನಾನೇ ದೊಡ್ಡ ಗಿಫ್ಟ್ ಅವಳಿಗೆ ತಾನೇ ಅಲ್ವಾ? ಜಾಸ್ತಿ ದೊಡ್ಡದಾಯ್ತು. ನಂಗೆ ಇದು ಖುಷಿ ಆಯಿತು. ಯಾವಾಗ ಸ್ಕೂಲಲ್ಲಿ ಇದ್ದಾಗ ವರ್ಷ ವರ್ಷ ಎಲ್ಲರೂ ಕೊಟ್ಟವರು. ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಆಗುತ್ತಂತ ನನಗೆ ಗೊತ್ತಿತ್ತು ಗೈಸ್. ನನಗೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಗೈಸ್, ಅದಕ್ಕೋಸ್ಕರ ತಂದಿದ್ದೀನಿ. ಇದೇ ಈ ವರ್ಷದ ಫ್ರೆಂಡ್ಶಿಪ್ ಡೇ ನಮ್ಮದು. ನಾನೇನು ಗೊತ್ತಿಲ್ಲ, ನಾನೇ ಇದ್ದೀನಿ ತಾನೇ ದೊಡ್ಡ ಗಿಫ್ಟ್, ಈ ಥರ ದೊಡ್ಡ ಗಿಫ್ಟ್ ಯಾರು 42 kg ಗಿಫ್ಟ್ ನಾನೇ. ಅದು ಡೈಲಿ ತಡ್ಕೊಳಕ್ಕೆ ಅದನ್ನೇ ಆಯ್ತಿಲ್ಲ, ಇನ್ನೂ ಜಾಸ್ತಿ ಕೊಟ್ಬಿಟ್ರೆ ಅದನ್ನ ಹೆಂಗೆ ಗೈಸ್ ಮೇಂಟೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆಮೇಲೆ ನಮ್ಮ ಫ್ರೆಂಡ್ಸಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ ಗೈಸ್ ನಾವು. ಅದನ್ನು ಅವ್ಳ ಫೋನಲ್ಲಿ ಮಾಡಿ ನಾನು ಫೋನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಅಲ್ವೇನೆ? ಹೌದು. ಆಮೇಲೆ ಸಿಗೋಣ. ಇವಾಗ ಇನ್ನೇನಾದ್ರು ಈ ಲಾಕ್ ಕಮ್ಮಿ ಆಗುತ್ತೆ ಕಣಿ, ಇನ್ನೇನಾದ್ರು ಮಾತಾಡೋಣ. ಆಮೇಲೆ ಇವಾಗ ನಿಮ್ಗೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ತೀವಿ ರೀ. ಆಲ್ರೆಡಿ ಅಳ್ತಾವಳೆ ಗೈಸ್, ಏನು ಹೇಳೋಣ ಗೈಸ್. ಇವಳ ಖುಷಿ ಪಟ್ಟರು ಅಳ್ತಾಳೆ, ದುಃಖ ಆದರೂ ಅಳ್ತಾಳೆ, ಯಾವುದೊಂದಕ್ಕೂ ಅಳ್ಳೋದೊಂದು ಕಲ್ತ್ಬಿಟ್ಟವಳೆ ಗೈಸ್. ಇಲ್ಲ ಗೈಸ್, ಕಣ್ಣಿಗೆ ಏನೋ ಬಿದ್ದುಬಿಡ್ತು. ಎರಡು ಕಣ್ಣಿಗೂ ಬಿದ್ದು. ಏನು ಕೊಟ್ಟಿಲ್ಲ ಅಂತ ಬೇಜಾರು ಹೋಗ್ತಿತ್ತು. ಪರವಾಗಿಲ್ಲ, ಒಂದ್ಸರಿದ್ರೆ ಸಾಕು. ಥ್ಯಾಂಕ್ ಯು. ನೋಡಿ ಝೂಮ್ ಹಾಕಿ ತೋರಿಸ್ತೀನಿ. ಹೋಗೆ ಕಣ್ಣಿಗೆಲ್ಲ ಹಚ್ಕೊಬಿಟ್ಟವಳೆ ಗೈಸ್, ಮಾಡ್ಕೊಬಂದವಳು. ವಾ ಇಷ್ಟೊಂದು ನೋಡಿ ಗೈಸ್, ಅಲ್ಲಿ ಹೂವನು ಬೀಳಿಸ್ತವಳೆ. ಮಿಸ್ಸಾಗಿ ಬಿತ್ತು. ನೋಡ್ಕೊಳಕ್ ಬರಲ್ವಾ ಮಿಸ್ಸಾಗಿ ಬೀಳ್ದಂಗೆ? ಖುಷಿ ಆಯಿತು ನನಗೆ ನೋಡಿ. ಹೂವಕ್ಕಿಂತ ಜಾಸ್ತಿ ಇದು ಖುಷಿ ಆಯಿತು. ಹೂವನ ಖುಷಿ ಆಯಿತು, ಜಾಸ್ತಿ ಖುಷಿ ಆಯ್ತು. ಥ್ಯಾಂಕ್ ಯು. ಅಷ್ಟೇನಾ? ಇನ್ನೇನು ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಇದ್ರಲ್ಲಿ ಬೇರೆ ಕೇಕ್ ಬೇರೆ ಬೇಕು. ಇಬ್ಬರ ಹತ್ರನೂ ಆ್ಯಕ್ಚುಲಿ ದುಡ್ಡಿಲ್ಲ. ಕಪ್ ಕೇಕ್ ಆದರೂ ತತ್ತಾಳೆ ಅಂತ ಅನ್ಕೊಂಡಿದ್ದೆ. ನಂಗೆ ಗೊತ್ತಿರಲಿಲ್ಲ ರೋಸ್ ತಗೋಬತ್ತಾಳೆ ಅಂತ ಅನ್ಕೊಂಡಿಲ್ಲ. ಕಪ್ ಕೇಕ್ ಆದರೂ ತತ್ತಾಳೆ, ಕಟ್ ಮಾಡ್ತೀನಿ. ಕೇಕ್ ಸಿಗ್ಬೇಕಂದ್ರೆ ಸಾಗೋಗೋದೆ. ಅವತ್ತೊಂದಿನ ಕೇಕ್ ತಿನ್ಬೇಕು ಅಂತ ಆಗಿತ್ತು ಅನ್ಸುತ್ತಾ. ಎಷ್ಟೊಂದು ದೂರ ನಡ್ಕೊಂಡೋಗಿವಿ, ಸಿಕ್ಕಿರಲಿಲ್ಲ. ಸ್ವೀಟ್ ತಿನ್ಕೊಂಡು ವಾಪಸ್ ಬಂದಿದ್ವಿ. ಇನ್ನೂ ಏನೋ ಥರ ಅನ್ಕೊಂಡಿದ್ದೆ ಗೈಸ್. ನಾನು ಹೇಳಲ್ಲ ಗೈಸ್, ಅದು ಆಗಿದ್ದಿದ್ರೆ ತೋರಿಸ್ಬೋದಿತ್ತು, ಆಗಿಲ್ವಲ್ಲ, ಇನ್ನೇನು ತೋರಿಸ್ಲಿ. ಥ್ಯಾಂಕ್ ಯು. ಖುಷಿ. ಸರಿ, ಸಿಗುವ. ಇವತ್ತು ನಮ್ಮ PG ಬಿರಿಯಾನಿ ಕೊಟ್ಟಿದ್ರು, ಹೊಟ್ಟೆ ತುಂಬ ತಿನ್ಕೊಂಡಿದ್ದೀವಿ. ನೋಡಿ ಗೈಸ್, ಓವರ್ ಆಕ್ಟಿಂಗ್ ಮಾಡ್ತಾರೆ ನೋಡಿ ಗೈಸ್. ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಫ್ರೆಶ್ ಆಗಿ ಹೋಗಿದ್ದೀನಿ ಗೈಸ್. ಫ್ರೆಂಡ್ ನೀವು ಕ್ಲೋಸ್ ಆಗಿ ನಾನು ಕ್ಲೋಸೇ ಮಾಡಿ ಗೈಸ್ ಮಾಡ್ತಾ ಇದ್ದೀವಿ. ಯಾರೂ ಎತ್ತುತ್ತಾ ಇಲ್ಲ, ನಾವಿಬ್ಬರೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀವಿ. ಮಾಡೋದಿಲ್ಲ. ಅಯ್ಯೋ ಕಟ್ಟಾಯ್ತು. ಸ್ಟಕ್ ಆಗೋಳ್ಕಣೆ. ಬಿಡತ್ತಾಗಿ ಬಿಡತ್ತ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಮಿಸ್ ಯು. ಇಲ್ಲ ಭೂಮಿಕಾ, ನನಗೆ ಕೈ ಕಟ್ಟೋಳೆ. ಬೇಗ ನಿನ್ ಕೈಲೂ ಬರುತ್ತೆ ಬಿಡು. ಆದಷ್ಟು ಬೇಗ ನಿನ್ ಕೈಗೂ ಬರುತ್ತಂತೆ, ಕಟ್ತಾಳಂತೆ. ಯಾವಾಗಾದ್ರೂ ಮೀಟ್ ಆಗೋಣ ಆಯ್ತಾ? ಸರಿ, ಬಾಯ್. ಹೋಗಿ ಊಟ ಮಾಡಿ ಮಲ್ಕೊ. ಬಾಯ್. ಹುಷಾರು. ಬಾಯ್. ಓಕೆ ಗೈಸ್, ಬಾಯ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಅಗೇನ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಅಗೇನ್ ಟು ಯು ಆಲ್. ಏನಂದ್ರೆ ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಹೇಳೋಳೆ ಗೈಸ್. ಬಾಯ್. ಬಾಯ್.